ನಮಸ್ಕಾರ. ನಾನು ಇವತ್ತು ಭಗವಂತನ ಆಶೀರ್ವಾದದಿಂದ ಇವತ್ತಿನ ಅಧ್ಯಾಯವನ್ನು ಓದ್ತಾ ಇದ್ದೀನಿ. ಭಗವಂತನ ಸ್ಮೃತಿ ಹಾಗೂ ಕರ್ತವ್ಯದ ಜಾಗೃತಿ. ಇದರ ಅರ್ಥ ಏನಂದ್ರೆ, ಯಾವಾಗಲೂ ನಾವು ಕಂಟಿನ್ಯೂಸ್ ಆಗಿ ಭಗವಂತನ ಸ್ಮೃತಿ ಒಳಗಿರಬೇಕು. ಅದೇ ರೀತಿ ನಾವೇನು ಕರ್ತವ್ಯ ಮಾಡ್ತಿರ್ತೀವಲ್ಲ ಅದನ್ನು ಸರಿಯಾಗಿ ನಿರ್ವಹಣೆ ಮಾಡಬೇಕು ಅನ್ನೋ ಒಂದು ಅರ್ಥ. ಪ್ರತಿಯೊಬ್ಬ ಮನುಷ್ಯನು ಮಾತನಾಡುವಾಗ ನಾನು ಹಾಗೂ ನನ್ನದು ಎಂಬ ಶಬ್ದಗಳನ್ನೇ ಪ್ರಯೋಗ ಮಾಡುತ್ತಾನೆ. ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೆ ಎರಡು ವಿಷಯದಲ್ಲಿ ಏನಾದರೂ ಕರ್ತವ್ಯ ಇದ್ದೇ ಇರುತ್ತದೆ. ನನ್ನದು ಎಂಬ ಶಬ್ದದಲ್ಲಿ ಶರೀರ ಹಾಗೂ ತತ್ಸಂಬಂಧದ ಎಲ್ಲ ವಿಷಯಗಳು ಬರುತ್ತವೆ. ಜೀವನದಲ್ಲಿ ನಾನು ಎಂಬುದರ ನಿಜವಾದ ಕರ್ತವ್ಯವು ಪರಮೇಶ್ವರ ಪ್ರಾಪ್ತಿ ಆಗಿರುತ್ತದೆ ಹಾಗೂ ದೇಹದ ಕರ್ತವ್ಯವು ದೇಹಕ್ಕೆ ಸಂಬಂಧಪಟ್ಟ ಪ್ರತಿಯೊಬ್ಬ ವ್ಯಕ್ತಿಯ ಬಗ್ಗೆ ಇರುತ್ತದೆ. ದೇಹದ ಕರ್ತವ್ಯದಲ್ಲಿ ಧರ್ಮ, ಶಾಸ್ತ್ರ ಹಾಗೂ ನೀತಿ ಇವುಗಳಿಗನುಸಾರವಾಗಿ ಸಂಬಂಧಪಟ್ಟ ವ್ಯಕ್ತಿಗಳೊಡನೆ ಮಾಡುವ ಆಚರಣೆಯ ಸಮಾವೇಶವಾಗಿರುತ್ತದೆ. ಅಂದರೆ ಯಾರೊಂದಿಗೆ ಯಾವ ಸಂಬಂಧವಿರುತ್ತದೆಯೋ ಅವರೊಂದಿಗೆ ಆ ರೀತಿಯಾಗಿ ನಮ್ಮ ಕರ್ತವ್ಯವನ್ನು ವ್ಯವಸ್ಥಿತವಾಗಿ ನಿರ್ವಹಿಸಬೇಕಾಗುತ್ತದೆ. ಕರ್ತವ್ಯ ಅಂದರೆ ಪ್ರತಿಫಲದ ಅಪೇಕ್ಷೆಯನ್ನಿಡದೆ ಯಾವ ವಿಷಯದಲ್ಲಿ ಏನು ಮಾಡುವುದು ಉಚಿತವೋ ಅದನ್ನು ಮಾಡುವುದಾಗಿರುತ್ತದೆ. ಮನುಷ್ಯನು ನಾನು ಹಾಗೂ ದೇಹ ಈ ಎರಡರ ವಿಷಯದಲ್ಲಿ ಇರುವ ಕರ್ತವ್ಯವನ್ನು ಯೋಗ್ಯವಾದ ರೀತಿಯಲ್ಲಿ ಮಾಡಿಕೊಂಡು ಹೋಗಬೇಕು. ನಾನು ಎಂಬುದರ ಕರ್ತವ್ಯ ಮಾಡುತ್ತೇನೆ, ಆದರೆ ದೇಹದೊಡನೆ ಹೇಗಾದರೂ ನಡೆದುಕೊಳ್ಳುತ್ತೇನೆ ಅಂದರೆ ನಡೆಯುವುದಿಲ್ಲ. ಇದಕ್ಕೆ ಕಾರಣವೇನೆಂದರೆ, ಒಬ್ಬ ಮನುಷ್ಯನು ನೌಕರಿ ಮಾಡುತ್ತಿರುತ್ತಾನೆ. ಅವನು ನೌಕರಿಯನ್ನು ಯಾವುದಕ್ಕಾಗಿ ಮಾಡುತ್ತಿರುತ್ತಾನೆ ಎಂಬುದರ ವಿಚಾರ ಮಾಡಿದರೆ ತಿಳಿದು ಬರುವುದೇನೆಂದರೆ, ಆ ನೌಕರಿ ಮಾಡುವವರು ಬೇರೆ ಯಾರೂ ಇಲ್ಲವೆಂದು. ಅವನು ಆ ನೌಕರಿ ಮಾಡುತ್ತಿರುವುದಿಲ್ಲ. ಆದರೆ ಆ ನೌಕರಿ ಮಾಡುವುದರಿಂದ ಪ್ರಾಪ್ತವಾಗುವ ಹಣವು ತನ್ನ ಕುಟುಂಬ ರಕ್ಷಣೆಗಾಗಿ ಉಪಯೋಗವಾಗುವುದೆಂದು ಅವನು ಆ ನೌಕರಿಯನ್ನು ಮಾಡುತ್ತಿರುತ್ತಾನೆ. ಅವನು ನೌಕರಿ ಮಾಡಿ ಗಳಿಸಿದ ಹಣವನ್ನು ಮನೆಗೆ ವಿನಿಯೋಗಿಸದಿದ್ದರೆ ಆ ನೌಕರಿಯಿಂದ ಏನೂ ಉಪಯೋಗವಾಗುವುದಿಲ್ಲ. ಅದರಂತೆ ನಾನು ಎಂಬುದರ ಕರ್ತವ್ಯ ಅಂದರೆ ಭಗವಂತನ ಅನುಸಂಧಾನ ಕಾಯ್ದುಕೊಂಡೆವು. ಆದರೆ ದೇಹದ ಕರ್ತವ್ಯವಾದ ಸದಾಚರಣೆ ಹಾಗೂ ಸಂಬಂಧಿತ ವ್ಯಕ್ತಿಗಳೊಂದಿಗೆ ಇರುವ ಆಚರಣೆಯನ್ನು ಮಾಡದಿದ್ದರೆ ನೌಕರಿ ಮಾಡಿ ಹಣವನ್ನು ಮನೆಯಲ್ಲಿ ಕೊಡದೇ ಇರುವಂತೆ ಆಗುತ್ತದೆ. ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಯು ಭಗವಂತನ ಸ್ಮೃತಿ ಹಾಗೂ ಕರ್ತವ್ಯದ ಜಾಗೃತಿಯನ್ನು ಇಟ್ಟುಕೊಳ್ಳಬೇಕು ಹಾಗೂ ಆ ದೃಷ್ಟಿಯಿಂದ ನಾವು ಎಲ್ಲಿ ತಪ್ಪುತ್ತೇವೆ ಎಂಬುದನ್ನು ನಮ್ಮ ಪ್ರತಿ ಹುಟ್ಟುದಿನದಂದು ವಿಚಾರ ಮಾಡಬೇಕು ಹಾಗೂ ನಮ್ಮ ಉನ್ನತಿ ಮಾಡಿಕೊಳ್ಳಬೇಕು. ಊಟ ಮಾಡುವಾಗ ಸುತ್ತಲೂ ಉದ್ದಿನ ಕಡ್ಡಿಯ ಸುಗಂಧ ವಾಸನೆ ಹಾಗೂ ಬಾಯಲ್ಲಿ ಮಧುರ ತುತ್ತು ಹೇಗೆ ಇರಬೇಕೋ ಹಾಗೆ ನಾವು ಹೊರಗೆ ಮಧುರ ಶಬ್ದಗಳನ್ನು ಆಡಬೇಕು ಹಾಗೂ ಒಳಗೆ ಮಧುರ ನಾಮವನ್ನು ತೆಗೆದುಕೊಳ್ಳಬೇಕು. ಅಂದರೆ ನಾವು ಒಳಗೂ ಹೊರಗೂ ಮಧುರವಾಗಿರಬೇಕು. ಒಬ್ಬ ಸಂಗೀತಗಾರನು ಸಾಕಷ್ಟು ಆಲಾಪನೆ ಮಾಡಿ ಕೊನೆಗೆ ಮೂಲ ಸಮ್ಮಿಗೆ ಹೇಗೆ ಬರುತ್ತಾನೋ ಅದರಂತೆ ಭಗವಂತನ ಕಡೆಗೆ ಲಕ್ಷ್ಯವಿಟ್ಟು ನಾವು ಪ್ರಪಂಚದಲ್ಲಿ ಏನೇ ಮಾಡಲು ಅಡ್ಡಿಯಿಲ್ಲ. ಮೂಲ ಸಮ್ಮನ್ನು ಮರೆತರೆ ಮಾತ್ರ ಉಪಯೋಗವಾಗುವುದಿಲ್ಲ. ಇಲ್ಲಿ ತಬಲಾ ಬಾರಿಸುವವನು ಭಗವಂತನೇ ಆಗಿರುತ್ತಾನೆ. ಆದ್ದರಿಂದ ಅವನ ತಾಳವು ಸರಿಯಾಗಿಯೇ ನಡೆದಿರುತ್ತದೆ. ಭಗವಂತನ ತಾಳಕ್ಕೆ ಅನುಸಾರ ಅಂದರೆ ಅವನ ಸ್ಮರಣೆಯಲ್ಲಿ ಯಾವ ಸಂಗೀತಗಾರನು ಹಾಡುತ್ತಾನೋ ಅವನು ಯೋಗ್ಯ ಮಾರ್ಗದಲ್ಲಿ ಇರುತ್ತಾನೆ ಹಾಗೂ ಕೊನೆಗೆ ಮೂಲ ತಾಳಕ್ಕೆ ಬರುತ್ತಾನೆಂದು ತಿಳಿಯಬೇಕು. ಇದರ ಅರ್ಥ ಏನಂದ್ರೆ, ನಾವು ಏನೋ ಮಾಡಲಿ ಏನೋ ಮಾಡಿದರೂ ನಾಮಸ್ಮರಣೆ ಒಳಗಿರಬೇಕು. ಅಂದ್ರೆ ಆತ್ಮಕ್ಕೆ ನಾಮಸ್ಮರಣೆ, ದೇಹಕ್ಕೆ ನಾವೇನು ಮಾಡೋ ಕೆಲಸ ಐತಿ ಅದನ್ನು ಸರಿಯಾಗಿ ಮಾಡಬೇಕು. ಯಾವುದೂ ರೀತಿಯೂ ಅಪೇಕ್ಷೆ ಇಡಬಾರ್ದು. ಅಂದ್ರೆ ಫಲದ ಅಪೇಕ್ಷೆ ಬಿಟ್ಟು ಕರ್ಮ ಮಾಡುವುದಕ್ಕೆ ಕರ್ತವ್ಯ ಅನ್ನುತ್ತಾರೆ ಅಂತ ಐತಿ. ಅಂದರೆ ಯಾವುದು ಥರನೂ ಯಾರಿಂದ್ರೂ ಏನೂ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು. ನಮ್ಮ ಕರ್ತವ್ಯ ನಾವು ಸರಿಯಾಗಿ ಮಾಡಬೇಕನ್ನೋ ಒಂದು ಇದರ ಅರ್ಥ ಐತಿ. ಕೇಳಿದ್ದಕ್ಕೆ ಧನ್ಯವಾದಗಳು.